ಓಹೋ, ಬೆಂಕಿ ಹೋಗಿ ಆ ಕಾಲಾಗ್ಯದೇನ. ಅಲ್ಲ, ಅಷ್ಟು ರೀತಿ ಹೇಳಿ ಹೋಗಿನಿ ಬೆಂಕಿ ಮುಂದೂಡ್ತಿರೋ ಅಂತೇಳಿ ಒಳಗೆ ಹೊಕ್ಕೋಬಿಟ್ರೆ ಮತ್ತೆ ಇಲ್ಲಿ ಏನಾದರೂ ಗೊತ್ತಾಗಲ್ಲ. ಏನು ದಿನಿಡಿ ಇದು ಮಾಡಕ್ಕೆ ಹೇಳಿದ್ನ? ಇಷ್ಟೊತ್ತಿಗೆ ಅಡಿಕೆ ಬೆಂದು ಅದ ಕಾಲ ಆಗಿರ್ಬೇಕಿತ್ತು. ಇಲ್ಲಪ್ಪ, ಇನ್ನು ಹೊಸೂಟಿ ಬೆಂಕಿ ಮಾಡಿ ಚೋಗರು ಕುದಿ ಬಂದದ ಬರಲ್ಲ ನನ್ನ ಅಂದಾಜು. ಹೀಗೆ ಇದೊಂದು ಇದಾಗಿದೆ. ಸೀತಾ, ಸೀತಾ, ಇಲ್ಲಪ್ಪ, ಇಲ್ಲ, ಪತ್ರಿಕೆ ಇಲ್ಲ. ಅದು ಏನು ಮಾಡ್ತಿರೋದು ಏನೋ. ಅವಾಗೆಲ್ಲ ಇದು ಮಾಡೋಷ್ಟೊತ್ತಿಗೆ ಇದು ಪಟಾಕಿ 10ನೇ ಕ್ಲಾಸು, ಅವನಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಆತಿತ್ತು. ಇವೊಂದು ಹುಡುಗರ್ದೊಂದು ಹೇಳಿ ಆಗಿದೆ. ಇವತ್ತು ಹುಡುಗರು ಇಸ್ಕಲಿ ಹೋಗೋದು ಇಲ್ಲ, ಮನೆಯಲ್ಲೇ ಅದಾವೆ. ಏನಂತ ನೋಡೋದು ಹಂಗಾರೆ ನಾನು? ಪೂರ್ತಿ ಕುಂಟೆ ಹಿಂದೆ ಬಂದು ಹೋಗಿ ಹೋಗತ್ತೆ. ಕೊಟ್ಟಿಗೆ ಕೊಡಿಯಕ್ಕೆ ನಾನು ಒಬ್ಬಿದ್ದೀನಿ ಅಂಥೇಳಿ ಅರ್ಯಕ್ಕೆ ದೂಡಕ್ಕಾರ ಆಗ್ತದನೋ. ದೂಡಕ್ಕೆ ಅಂತ ಇಲ್ಲೊಂದು ಇದನ್ನು ಇಟ್ಕೊಂಡಿದ್ದೆ, ಎಲ್ಲಿ ಹಾಕಾತ ನೀನು? ಎಷ್ಟು ಹೊತ್ತಿಗೆ ಅದ ಅಡಿಕೆ. ಓ, ಚೋಗುರು ಉಕ್ಕೆ ಅದೆ, ಉಕ್ಕೆ ಅಲ್ಲ. ಆ ಕಡೆ ಬಿರಿ ಇತ್ತು, ಪೂರ್ತಿ ಚೋಗುರು ಅಲ್ಲೇ ಒಲೆ ಕಂಡದೆ ಅಂತ ಕಾಣ್ತದೆ. ಹಂಗಾಗಿ ಬೆಂಕಿ ಸಣ್ಣಾಗಿದ್ದ ಅಲ್ಲ. ಏನಂತ ಹೇಳೋದು? ನಾಳಿನ ಹಂಡಿಗೆ ನಾನಿನ್ನು ಹೊಸೂಟಿ ಚೊಗುರು ಮಾಡ್ಕಿಬೇಕು. ಚೊಗುರು ಅಂದ್ರೆ ಬಂಗಾರ ಆಗಿತ್ತು ಈ ಸತಿ. ಘನ ಮಾಡಿ ಕೊಟ್ಟೆಯಲ್ಲಿ ಒಣಸಿ ಹೊಳಕು ಮಾಡಿಡ್ಬೇಕು ಅಂತ ಮಾಡಿದ್ದೆ. ಎಂತ ಪೂರ್ತಿ ಒಲೆ ಕಂಡ್ಮೇಲೆ ಎಂತ ಹೊಳಕು ಮಾಡೋದು? ಇನ್ನೆರಡು ಹಂಡೆ ಬೇಯಿಸಿದ್ರೆ ಆಗಿ ಹೋತಿತ್ತು. ಚೊಗುರು ಅಂದ್ರೆ ಬಂಗಾರದಂಗಿತ್ತು. ಇಲ್ಲಪ್ಪ, ಇಲ್ಲ, ಇದು ಆಗ ಹೋಗೋಕ್ಕೆ ಬರಲ್ಲ. ಅಷ್ಟು ರೀತಿ ಹೇಳೋಗಿನಿ. ಹಂಗಾರು ಒಂಚೂರು ಚೊಗುರು ಉಕ್ಕಷ್ಟೊತ್ತಿಗೆ ತೋಡು ಹಾಕು ಅಂಥೇಳಿ ಎಂತ ಮಾಡ್ಲೂ ಇಲ್ಲಲ್ಲ. ಇದು ಎಂತ ಅಂತ ಹೇಳೋದು ನಾನು ಹಂಗಾರೆ? ಸೀತಾ, ಏನ್ ದಂಡು ಕಡಿತಿದೀಯ ಪುಣಾತ್ಗೀತಿ ಹಂಗಾರೆ? ಮಗುವೆ ಸುಮ್ಮನಿರು, ಸಿಟ್ಟು ಬರ್ಸ್ಬೇಡ ನನಗೆ. ಎಂತ ಪೂಜೆನೇ ಒಂದು ಮಾಡ್ಕೊಂಡಿರಕ್ಕೆ ಹೇಳು. ಇಲ್ಲಿ ಎಂತ ಬೇಕಾದ್ರೂ ಇಳಿ ಹೋಗ್ಲಿ. ಅಲ್ಲ, ಅಷ್ಟು ರೀತಿ ಹೇಳೋಗಿನಿ ಬೆಂಕಿ ಮುಂದೂಡ್ತಾ ಇರು, ಚೊಗುರು ಉಕ್ಕದಕ್ಕೆ ತೋಡು ಹಾಕೋ ಒಂಚೂರು ಅಂಥೇಳಿ ಎಂಥದ್ನೂ ಮಾಡ್ಲ. ಪೂರ್ತಿ ಚೊಗುರು ಉಕ್ಕು ಒಲೆ ಕಂಡು ಹೋಗ್ಯದಲ್ಲ. ಬೆಂಕಿ ನೋಡಿದ್ರೆ ಅಷ್ಟು ಹಿಂದೆ ಬಂದದೆ. ಏನು ದಂಡು ಕಡಿತಾ ಇತ್ತ? ಏನು ಆತ್ಲಾಗ ಹೋದ ಕೂಡಲೇ ಒಳಗೆ ಹೋಗ್ಕೊಂಡಿದ್ದೆ ಏನ? ಒಂದು ಜಾತಿ ಪೂಜೆ ಮಾಡೋದು, ಅದು ಯಾವ ಥರನ? ಎಷ್ಟು ಸಿಟ್ಟು ಬರ್ತದೆ ಏನೋ ಅವ್ರಿಗೆ ಪಾಪ. ಅಲ್ಲ, ಇಷ್ಟು ಹೊತ್ತು ಇಲ್ಲೇ ಇದ್ರೆ ಗೊತ್ತಾ? ಇದಕ್ಕೆ ಎಂತದ್ನೋ ಮಾಡಕ್ ಒಳಗೆ ಹೋಗೋರು ನನ್ನ ನಿಲ್ಸ್ ಹೋಗಿದ್ರು. ಚಗುರು ಹುಕ್ಕಿದ್ರೆ ಹೇಳು ಅಂತ. ಚೂರ್ ಮೇಲ್ ಬಂದಕ್ಕೂ ಹೇಳಿನಿ. ಅತ್ತೆ ಬಂದು ಚಗುರು ತೋಡ್ ಹಾಕಿ ಬೆಂಕಿ ಎಲ್ಲ ಮುಂದೋಡಿ ಸ್ನಾನಕ್ಕೆ ಹೋಗಿದ್ದು ಗೊತ್ತಾ? ಚಗುರು ಹುಕ್ಕ್ಯದಂತೆ. ಒಂಚೂರು ಚಗುರು ಹುಕ್ಲ. ಬೇಕಾದ್ರೆ ನೋಡಿ, ಅಲ್ಲಿ ಚಗುರು ಡ್ರಮ್ ನೋಡಿ, ಚಗುರು ಅದಿಯೇ ಎಲ್ಲ ಗೊತ್ತಾಗ್ತದೆ. ಬೆಂಕಿ ಮುಂದೂಡಕ್ಕೆ ಒಂಚೂರು ನನ್ನ ಹತ್ರ ಹೇಳೋಗಿದ್ರು, ನಂಗೆ ಅದೊಂದು ಮರ್ತೋದು. ಅತ್ತೆ ಸ್ನಾನಕ್ಕೆ ಹೋಗಿದ್ದಷ್ಟೇ ಗೊತ್ತಾ? ಸ್ನಾನದಿಂದ ಬಂದು ಎಷ್ಟೇ ಪೂಜೆ ಮಾಡಕ್ ಕೂತಾರೆ. ಎಂತ ನೋಡ್ತೀನಲ್ಲ ಮಾಡಲ್ಲ, ಹಂಗೆ ಒಟ್ಟರಾಗಿ ಬೈತಿರ್ತೀರಿ. ನಮಗೂ ಹಂಗೆ ಬೈಯೋದು, ಅತ್ತೆಗೂ ಹಂಗೆ ಬೈಯೋದು. ಓ, ಹೌದೇ ಸೈ. ಚೋಗುರು ತೋಡೆದೆ. ನಾನಬ್ಬ ಉಕ್ಕಿ ಹೋತೇನ ಅಂತ ಮಾಡಿದೆ. ಹೌದು, ಚೋಗುರು ತೋಡೆದೆ. ನೀ ಫಸ್ಟೇ ಹೇಳ್ಬೇಕ ಇಲ್ಲ? ನಾನು ಮಾತಾಡೋ ತನಕ ಸುಮ್ಮನೆ ಇದ್ಕೊಂಡು ಈಗ ಬಂದು ಹೇಳ್ತಿದ್ದೀಯಲ್ಲ. ಹಂಗೆ ಹೋಗ ಅತ್ತೆ ಹತ್ರ ಚಾಡಿ ಬೆರಿಬೇಕಾತಲ್ಲ, ಮಾವು ಹಿಂಗೆ ಹೇಳಿದ್ರು ಅಂತ. ಎಂತ ಜೋರಿದ್ದೀರಿ ನೋಡಿ ನೀವು. ಬೈಯೋದೆಲ್ಲ ಬೈಕಿಂದ ನಂಗೆ ಹೇಳ್ತಾ ಇದ್ದೀರಾ ಈಗ ಫಸ್ಟ್ ಹೇಳ್ಬೇಕಿತ್ತು ಅಂತ? ನಿಮ್ಗೊಂಚೂರು ನೋಡ್ಬೇಕಂತ ಗೊತ್ತಾಗಲ್ಲ. ನಾ ಬರ್ಬೇಕಾದ್ರೆ ಮುಂಚೆ
ಅದ ಮತ್ತೆ ನಾನೇನ್ ಚಾಡಿ ಹೇಳೋದೇನ್ ಬೇಡ. ಅಷ್ಟು ದೊಡ್ಡ ಕೂಗ್ತಿದ್ರೆ ಅತ್ತೆ ಇಲ್ಲೇ ದೇವ್ರಗುಡಲ್ಲಿ ಕೂತಾರೆ, ದೇವ್ರ ಕೊಡಲಿ, ಅವ್ರಿಗೆ ಕೇಳಿಸ್ದೇ ಇರ್ತದ. ಆಮೇಲೆ ನಾವು ಹೇಳೋದಕ್ಕೂ ನಾನು ಹೇಳ್ಕೊಟ್ಟೆ ಅಂತ ಮಾತ್ರ ಹೇಳ್ಬೇಡಿ, ನಾವು ಒಳಗೆ ಹೋಗೋದೇ ಇಲ್ಲ, ಇಲ್ಲೇ ಇರ್ತೀನಿ ನಾನು. ಹ್ಞೂ ಆತು ಪುಣಾತ್ಗೀತಿ, ನಿನ್ನ ಹತ್ರ ಬಾಯಿ ಹಾಕಿ ಬಾಯಿ ತೆಗಿಯಕ್ಕೆ ಯಾರಿಗತ್ತದ. ಅಲ್ಲ ಈ ಸೆಟ್ಗ ಎಂತಕ್ಕೆ ಹುಗ್ದಿಟ್ಟು ಹೋಗಿದೆ ಹಿಂಗೆ ಅಡ್ಕೆ ಹಂಡೆ ಒಳಗೆ? ನಾನು ಕೇಳಿದೆ ಅತ್ತೆ ಹತ್ರ, ಅದೆಂತಕ್ಕೆ ಹಂಗೆ ಇಟ್ಟಿದ್ದೀರಿ ಅಂತ. ಅತ್ತೆ ಹೇಳಿದ್ದು ಚೊಗುರು ಉಕ್ಕಬಾರ್ದು ಅಂತೇಳಿ ಆ ಥರ ಹುಗ್ದಿಡೋದು ಅಂದ್ರು. ಅತ್ತಿಗಾರು ಗೊತ್ತು, ನಿಮಗೆ ಗೊತ್ತಿಲ್ಲ. ಹಾಂ, ಏನಾದನ್ನು ಹುಗ್ದಿಟ್ಟಕ್ಕೂ ಈಗ ಚೊಗುರುಕ್ಕಲ್ಲ. ಎಳ್ಳಿನ ನಿನ್ನ ಅತ್ತಿಗೂ ನಿಂಗೂ ಸಮ ಆತದ. ಬೆಂಕಿ ಉರಿತದೇನು ನೋಡಲ್ಲಿ? ಅಯ್ಯೋ ದೇವ್ರೆ, ಈ ಥರ ಬೆಂಕಿ ಉರಿತಾದಿಯನ್ನು ನೋಡು ಅಂತೀರಿ ಮತ್ತು. ಹಾಂ, ಹೇಳಂಗಾರ ನೋಡಿ. ಸ್ವಲ್ಪ ಹೊತ್ತು ಬಿಟ್ಟು ಒಂದು ಕುಂಟೆ ಹಾಕಿ ಆಮೇಲೆ ಚುಗುರು ಹಾಕ್ತೀನಿ. ಬೇಯ ತಡನೇ ಆತದೇನ ಮರತಿ ಇವತ್ತು. ಅಲ್ಲ ಗುಬ್ಬಿ, ಗುಂಡೆತ್ಲಕ್ಕೆ ಹೋಗ್ಯಾನೆ? ಏನು ಭಾಳ ನೈಸ ಕೇಳ್ತಿದ್ದೀರಲ್ಲ, ಎಂತ ಕೆಲಸ ಆಗ್ಬೇಕಾಗಿದೆ? ನಾನು ಮಾತ್ರ ಎಂತ ಕೆಲಸನೂ ಮಾಡಲ್ಲ, ನಂಗೆ ಸುಮಾರು ಓದ್ಕೊಳಕದೆ. ನಾನು ಈಗೆಲ್ಲ ಕೆಲಸ ಮಾಡ್ತಾ ಇದ್ರೆ ಕೊನೆಗೆ ಟಾಪರ್ ಆಗೋಕ್ಕಾಗಲ್ಲ. ಅವಾಗ ಹಂಗೆ ಬೈತೀರಿ ನೀವು, ನಿಮ್ಮ ಹಣೆ ಬರಕ್ಕೆ ಫಸ್ಟ್ ಬರೋಕ್ಕಾಗಲ್ಲ ಅಂತ. ಗುಂಡಣ್ಣ ಪುಳ್ಳು ಬೇರೆ ಆ ಥರ ಓದ್ತಾ ಇದ್ದಾರೆ, ಚಾಲೆಂಜ್ ಕಟ್ಕೊಂಡು. ಬಹುಶಃ ನನ್ನ ಹಿಂದೆ ಹಾಕ್ಬೇಕು ಅಂತ ಇಬ್ರು ಮಾತಾಡ್ಕೊಂಡಾರೇನ. ನಾನಂತ ಇದು ಮಾಡಲ್ಲಪ್ಪ. ಗುಂಡಣ್ಣ ಬೆಳಗಿಂದ ಹೆಂಗೆ ಓದ್ತಾ ಕೂತಾನ ಗೊತ್ತಾ? ನಾನು ಓದಕ್ಕೆ ಕೂತೀನಿ, ನನ್ನ ಮಾತ್ರ ಕರಿಬೇಡಿ. ಅಲ್ಲ ಹಂಗಾರೆ ಇಷ್ಟೊತ್ತು ಎಂತ ಮಾಡ್ತಿದ್ದೆ ನೀನು? ಒತ್ತ ಕೂರಕ್ಕಾಗ್ಲಾ? ಓದ್ತಾನೆ ಕೂತಿದ್ದೆ, ನೀವು ಬಂದು ಆ ಥರ ಕೂಗ್ತಿದ್ರಲ್ಲ. ಪಾಪ ಅತ್ತೆಗೆ ಇನ್ನು ಎಂತೆಂತ ಬೈಯಕ್ಕೆ ಶುರು ಮಾಡ್ತೀರೇನ ಅಂತ ಬಂದು ಹೇಳಿದ್ದಷ್ಟೇ. ನನಗೆ ಓದಕ್ಕೆ ಹೋಗಲ್ಲಪ್ಪ. ನಿಮ್ಗೆ ಅಂತ ಕುಡಿಯಕ್ಕೆ ನೀರೇನಾರು ಬೇಕಾ? ಬೇಕಾದ್ರೆ ಇಲ್ಲೇ ಹೇಳಿ, ಮತ್ತೊಂದ್ಸರಿ ಅತ್ತೆನ ಕೂಗ್ತಿರ್ಬೇಡಿ. ಓ ಏನೋ ದೊಡ್ಡ ಅತ್ತೆ ಸಾಕಳು ಇದು. ನಂಗೆ ನೀರು ಬೇಡ, ಅಲ್ಲಿ ಲಿಂಬೆಹಣ್ಣು ಅದ ಬಂದು ನೋಡು, ಒಂದು ಜ್ಯೂಸ್ ಮಾಡ್ಕಿ ಬತ್ತಿ ಏನು? ಅಲ್ಲ ನಿಮ್ಮ ಮಾವ ನಿಮ್ಗೆ ಎಂತ ಆಗ್ಯದ? ನಂಗೆ ಜ್ಯೂಸ್ ಮಾಡಕ್ ಬರ್ತದ್ರಿ? ನಂಗಾಗಲ್ಲ. ಅತ್ತೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊಡ್ತಾರೆ, ಹೇಳ್ತೀನಿ ಬೇಕಾರೆ ಅತ್ತೆಗೆ. ಓ ನಿಮ್ಗೊಂದು ಜ್ಯೂಸ್ ಮಾಡಕ್ಕೆ ಬರಲ್ಲ, ಮತ್ತೆ ಕಾನೂನು ಮಾಡ್ತೀಯ ನೋಡು ಎಷ್ಟು. ಒಬ್ಬರು ಮಾತು ಬಾಯಿಂದ ಕೆಳಗೆ ಬೀಳಕ್ಕೆ ಬಿಡಲ್ಲ, ತಿರುಗಿ ಉತ್ತರ ಕೊಡ್ತೀಯ. ಜ್ಯೂಸ್ ಮಾಡೋದ್ರಲ್ಲಿ ಒಂದು ಏನದೆ ಮರತಿ? ಸಕ್ಕರೆ ಹಾಕೋದು, ನೀರು ಹಾಕೋದು, ನಿಂಬೆ ಹುಳಿ ತೆಗೆದು ಹಿಂಡೋದು ಅಷ್ಟೇಯ. ಅಷ್ಟೇ ಅಲ್ಲ, ಅತ್ತೆ ಅದಕ್ಕೊಂಚೂರು ಉಪ್ಪು ಹಾಕ್ತಾರೆ, ರುಚಿ ಆಗ್ತದೆ ಅಂತ ಗೊತ್ತಾ? ಅಲ್ಲಲ್ಲ, ನಿನ್ನ ಜ್ಯೂಸ್ ಮಾಡಕ್ಕೆ ಬರಲ್ಲ ಅಂದಲೆ ಮತ್ತೆ ಎಲ್ಲ ಬರ್ತದಲ್ಲ. ಹೋಗೊಂದು 3 ಲೋಟ ಜ್ಯೂಸ್ ಮಾಡು, ನನಗೆ ನಿಂಗೆ ಗುಂಡನ್ನು ಕರಿ, ಅವನಿಗೆ 1 ಲೋಟ ಕೊಡೋಣ. ಈಗಂತೂ ನಂಗೆ ಪಕ್ಕ ಆಯ್ತು. ಎಂಥದೋ ಕೆಲಸ ಮಾಡಕ್ಕೆ ಹೇಳಿ, ಕೆಲಸ ಎಂತ ಅದೇ ಹೇಳಿ. ಇಲ್ಲಿ ಗುಂಡಣ್ಣನ ಕರೆದು ಜ್ಯೂಸ್ ಕೊಡು ಅಂತ ನೀವೇನು ಹೇಳಲ್ಲ, ನಂಗೂ ಸೇರಿಸಿ 1 ಲೋಟ ಮಾಡ್ಕೆ ಅಂತನೂ ಹೇಳಲ್ಲ. ಹೇಳಿ, ಎಂತ ಕೆಲಸ ಮಾಡ್ಬೇಕಾ? ಓ ಮರತಿ, ನೀನು ಯಾಕೆ ಹಿಂಗಾಗೋದೆ ಹೇಳು? ಕೆಲಸ ಅಂದ್ರೇನು ಈಚೆ ಗುಡ್ಡ ತೆಗೆದು ಆಚೆಗೆ ಹಾಕೋದೇನಲ್ಲ. ಅಲ್ಲೊಂದು 4 ಮುಟ್ಟೆ ಉದ್ರದವಲ್ಲ, ಅವನ್ ರಾಶಿ ಹಾಕ್ತೀನಿ. ಅದರೆಲ್ಲ ಹಣ್ಣು ಅಡಿಕೆ ಕಾಯಿ ಒಂಚೂರು ಬೇರೆ ಮಾಡ್ರೆ, ಅದೀಗ ಹಸಿರು ಕಾಯಿನೂ ಹಣ್ಣು ಅಡಿಕೆ ಒಟ್ಟಿಗೆ ಹಾಕಿದ್ರು ಪೂರ್ತಿ ಗಚ್ಚಿ ಬಿದ್ದು ಹೋತವೆ ಮರತಿ. ಅರ್ಧಕ್ಕರ್ಧ ಅಡಿಕೆ ಹೋದಂಗೆ ಹೋತವೆ. ಹಣ್ಣು ಅಡಿಕೆ ಕಾಯಿ ಒಂದು ಬೇರೆ ಮಾಡಿದ್ರೆ ಆಯ್ತು, ಮತ್ತೇನು ಜಾಸ್ತಿ ಕೆಲಸ ಏನಿಲ್ಲಪ್ಪ. ಹೋಗಿ ನೀವು ಓದ್ತಾನೆ ಕೂತ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. 4 ಮೂಟೆ ಉದು ಹಂಗ ಹಣ್ಣಡಿಕೆ ಬೇರೆ ಮಾಡಕ್ಕೆ ಎಷ್ಟೊತ್ತಾಗ್ತದಂತ ನಂಗೆ ಗೊತ್ತು. ಎಂತ ಮಾವ ನೀವು ಪರೀಕ್ಷೆ ಇದ್ದಾಗಲೂ ನಮಗೆ ಕೆಲಸ ಹೇಳ್ತೀರಲ್ಲ. ಕೆಲಸ ಮಾಡ್ತಾನೆ ಓದ್ಬೇಕೆ, ಗನಾಗಿ ನೆನಪಿರ್ತದೆ ಗೊತ್ತಾ? ಬರೀ ಪುಸ್ತಕ ಹಿಡ್ಕೊಂಡೇ ಕೂತಿದ್ರು ಓದಿದ ಪೂರ್ತಿ ಮರ್ತೋತವೆ. ಪುಸ್ತಕಕ್ಕೆ ಬೇಜಾರಾಗ್ತದಂತೆ, ನನ್ನ ಹಿಡ್ಕೊಂಡೇ ಇರ್ತಾರಲ್ಲ ಇವರು ಅಂತ. ಒಂದು ಕೆಲಸ ಮಾಡಬೇಕು, ಒಂದು ಸತಿ ಹೋಗಿ ಓದ್ಬೇಕು, ಅವಾಗ ಗನಾಗಿ ನೆನಪಿರ್ತದೆ. ನೋಡು ಬೇಕಾರೆ. ಮಾವ ಅವೆಲ್ಲ ಬೇಡ. ನೀವು ಹೇಳಿದ ಮಾತೆಲ್ಲ ನಿಮಗೆ ಮರ್ತೋಗ್ತದೆ, ಆದ್ರೆ ನಂಗೇನು ಮರ್ತೋಗಲ್ಲ. ಈಗ ನಿಮ್ಗೆ ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಓದಿದ್ ಮರ್ತೋಗ್ತದೆ. ಒಂದು ಕೆಲಸ ಮಾಡಬೇಕು, ಒಂದು ಸತಿ ಓದ್ಬೇಕು ಅಂತ ಹೇಳ್ತಿದ್ದೀರಿ. ಮೊನ್ನೆ ನಾವು ಓದ್ತಾ ಕೂತಾರ ಒಂಚೂರು
ಜೋರಿದ್ದೀರಿ ಅಲ್ಲ ಮಾವ ನೀವು. ಇಷ್ಟೆಲ್ಲ ಜ್ಞಾನ ಇರೋಳು ನಿಂಗೆ ಮತ್ತೆ ನೀವು ಓದೋದೊಂದು ಎಂತಕ್ಕೆ? ಅಲ್ಲ ಅವತ್ತಾಡಿದ ಮಾತು ಇಷ್ಟು ಘನಾಗಿ ನೆನಪದೆ ನಿಂಗೆ. ನೀನು ಮಾತಾಜಿ ಇದರಲ್ಲಿ ಪಾಠ ಮಾಡೋದ್ರಲ್ಲಿ ಎಲ್ಲದನ್ನೂ ನೆನ್ಪಿಟ್ಕೋಬೇಕಪ್ಪ. ಆ ಲೆಕ್ಕಕ್ಕೆ ಓದೋದೇ ಬೇಡ. ನೀವೊಂದು ಕೆಲಸ ಮಾಡು, ನೀನು ಹೆಂಗೆ ಓದಿದ್ರು ನೀನೇ ಫಸ್ಟ್ ಬತ್ತಿ, ಅದು ನಂಗೆ ಗೊತ್ತು. ಓದೋದ್ರಲ್ಲಿ ನೀನನ್ನು ಮೀರ್ಸೋಕ್ಕೆ ಯಾರಿಗೂ ಆಗಲ್ಲ. ಹೊನ್ನಡಿಕೆ ಕೈ ಹೆರ್ಕೊಡ್ರೆ ಹಾಲ್ಮೂತ್ರ ಜಾತ್ರೆಗೆ ದುಡ್ಡು ಕೊಡ್ಬೇಕಲ್ಲ. ಸುಮಾರು ಸತಿ ನೀವು ಜಾತ್ರೆಗೆ ದುಡ್ಡು ಕೊಟ್ಟಿದ್ದು. ವರ್ಷ ವರ್ಷ ಹಿಂಗೆ ಹೇಳ್ತೀರಿ, ಜಾತ್ರೆಗೆ ದುಡ್ಡು ಕೊಡ್ತೀನಿ, ಇಲ್ಲಿ ಕೆಲಸ ಮಾಡಿ ಅಂತ ಕೆಲಸ ಮಾಡಿಸ್ಕೊತೀರಿ. ಜಾತ್ರೆ ಆಗೋಷ್ಟೊತ್ತಿಗೆ ನಾವು ಮನೆಗೆ ಹೋಗಿರ್ತೀವಿ. ಅಲ್ಲಿಗೇನು ಬಂದು ಕೊಡ್ತೀರಾ ನೀವು ದುಡ್ಡು? ಎಲ್ಲ ಬೇಡ, ಬರೀ ಸುಳ್ಳು ಹೇಳೋದು ಮಾವ. ಬೇಕಾದ್ರೆ ನೀವು ನಾಳೆನೇ ಕೊಡ್ಬೇಕು ನಮಗೆ ದುಡ್ಡು. ಹಂಗಾರೆ ಬೇಕಾದ್ರೆ ಇದು ಮಾಡ್ತೀನಿ. ಕೊಡ್ತೀನಿ ಮಾರತಿ, ಅದಕ್ಕೆ ನಾನೀಗ ಎಲ್ಲಲ್ಲ ಅಂತ ಹೇಳ್ತೀನಿ. ಇವು ದುಡ್ಡು ದುಡ್ಡು ಅಂದ್ರೆ ಅದು ಏನು ಬಾಯಿ ಬಿಡ್ತೀಯೇನೋ, ನಿನ್ನ ಅತ್ತೆ ಥರನೇ ಮಾಡ್ತೀಯ ನೋಡು. ಇದರಲ್ಲಿ ಮಾತ್ರ ದುಡ್ಡು ಅಂತ ಹೆಸರು ಕೇಳಿದ್ರೆ ಸಾಕು, ಎಲ್ಲಿ ಸಿಗ್ತದೆ ಅಂತ ನೋಡ್ತೀಯ. ನೀವೇನು ದುಡ್ಡು ಅಂದ ಕೂಡಲೇ ಪೂರ್ತಿ ತೆಗೆದು ಬಿಸಾಕ್ತಿರಲ್ಲ. ಈಗಷ್ಟೇ ನಿಮ್ಮ ಹತ್ರ ಕೇಳೋದು ಮಾವ, ನಂಗೆ ಓದಾದ್ಮೇಲೆ ಕೆಲಸ ಸಿಗ್ತದಲ್ಲ ಅವಾಗ ನೋಡಿ ನಿಮ್ಮ ಹತ್ರ 1 ರೂಪಾಯಿ ಕೇಳಲ್ಲ. ಬೇಕಾದ್ರೆ ನಾನೇ 10 ರೂಪಾಯಿ ಕೊಡ್ತೀನಿ ಯಾವಾಗ ಬಂದಾಗ. ಓ, 10 ರೂಪಾಯಿ ಕೊಡ್ತೀಯಾ? ಎಲ್ಲಿ ಇಟ್ಕೊಳೋದು ಮರತಿ? ಯಾವ್ದಾರೊಂದು ಬ್ಯಾಂಕಲ್ಲಿ ಹೊಸ್ದಾಗಿ ಅಕೌಂಟ್ ಮಾಡಿಸಿದ್ರೆ ಆತಿತ್ತೇನು? ಮತ್ತಿಷ್ಟು ದುಡ್ಡು ಒಂದೇ ಸತಿ ಇದರಲ್ಲಿ ತಗೊಳಲ್ಲ, ಫಸ್ಟೇ ಹೇಳೇ ಅಕೌಂಟ್ ಮಾಡಿಸ್ಬೇಕು. ಇಷ್ಟು ದುಡ್ಡು ಇಟ್ಕೊಳೋದಾದ್ರೆ ಮಾತ್ರ ಇದು ಮಾಡಿ ಅಂತ. ಎಂಥ ಜೋರಿದೀಯ ನೋಡು. ನಂಗೆ ಹೇಳ್ತೀಯ ಮತ್ತು ಜೋರಿದ್ದೀರಿ ಅಂತ ಅಲ್ಲ. ದಿನಕ್ಕೂ ಅಂತ 10 ರೂಪಾಯಿ ತಿಂಡಿನೇ ಎಷ್ಟು ತಂದು ಕೊಡ್ತೀನಿ ನನಗೆ. ನಿಂಗೆ ಕೆಲಸ ಸಿಕ್ಕಿ ಸಂಬಳ ತೊಗೊಂಡ ಮೇಲೆ ನಂಗೆ 10 ರೂಪಾಯಿ ಕೊಡ್ತದಂತೆ. ಯಾವನಿಗೆ ಬೇಕು ನೀನು 10 ರೂಪಾಯಿ? ಹೇಳಿದಷ್ಟೇ ಮಾವ, ಜಾಸ್ತಿನೇ ಕೊಡ್ತೀನಿ ನಾನು. ಕಡಿಕೆ ಜಾಸ್ತಿ ಕೊಡ್ತೀನಿ ಅಂತ ಈಗ ಹೇಳ್ಕೊಂಡು ಆಮೇಲೆ ನಡ್ಕೊಡಕ್ಕಾಗದೇ ಇದ್ರೆ ಆರಗ್ಲೇ ಬೇಡ ಅಂತ ನನಗೆ ಕಮ್ಮಿ ಹೇಳ್ಕೊಂಡಿದ್ದು. ಕೊಡ್ತೀನಪ್ಪ, ಸುಮಾರು ದುಡ್ಡು ಕೊಡ್ತೀನಿ, ನೋಡ್ತೀರಿ ಬೇಕಾದ್ರೆ. ನೋಡ್ತೀನಲ್ಲ ಎಷ್ಟು ಕೊಡ್ತೀಯ, ಏನು ಮಾಡ್ತೀಯ ಅಂತ. ಅದೇ ಗುಂಡಾರ ಹೇಳೋಕ್ಕಾಗಲ್ಲ, ಕೊಡ್ತಾನೆ. ನೀನು ಮಾತ್ರ ಮಾಜುಗ್ಗಿ. ಹಿಂಗೆ ಹೇಳ್ತಾ ಇದ್ರು ನಾ ಅತ್ತಿಗೆ ಮಾತ್ರ ಕೊಡ್ತೀನಿ ದುಡ್ಡು, ನಿಮಗೆ ಕೊಡೋದೇ ಇಲ್ಲ ಮತ್ತೆ. ಓಹೋ, ನನಗೇನು ಬೇಡ ನಿನ್ನ ದುಡ್ಡು. ಅದೊಂದಿಷ್ಟು ದುಡ್ಡು ತಗೊಂಡು ನಾನೆಂತ ಮಾಡ್ಬೇಕು? ಅಲ್ಲ ಗುಬ್ಬಿ, ನೀನು ದೊಡ್ಡ ಆದಮೇಲೆ ಓದಿ ಕೆಲಸ ಸಿಗ್ತದಲ್ಲ, ಫಸ್ಟ್ ಎಂತ ಮಾಡ್ತೀಯ ದುಡ್ಡು? ಫಸ್ಟಿನ ದುಡ್ಡಲ್ಲಿ ಎಂತ ಮಾಡ್ತೀಯ? ಅಯ್ಯೋ ಮಾವ, ಇದನ್ನ ಮಾತ್ರ ನಾನು ದಿನಾ ಯೋಚನೆ ಮಾಡ್ತಿರ್ತೀನಿ. ಫಸ್ಟ್ ನನ್ನ ಸಂಬಳ ದುಡ್ಡಲ್ಲ ನಾನು ಎಂತ ಮಾಡೋದು ಗೊತ್ತಾ? ಬೇಕ್ರಿ ಹೋಗಿ ಒಂದು ಕೇಕ್ ಪೀಸ್ ತಗೊಳೋದು. ಅದು ಲಾಸ್ಟ್ ಪೀಸಲ್ಲಿ ಅದು ಸುಮಾರು ಕ್ರೀಮ್ ಹಿಡ್ದಿರ್ತದಲ್ಲ, ಚಾಕ್ಲೇಟ್ ಕೇಕ್, ಅದನ್ನೇ ತಗೊಳ್ತೀನದು. ಒಂದು ಪೀಸ್ ತಗೊಳ್ತೀನಿ, ಅದು ತಿಂದು ಸಾಕಾಗ್ಲ ಅನ್ಸಿದ್ರೆ ಮತ್ತೊಂದು ತಗೋತೀನಿ. ಸಾಕು ಅನ್ನಿಸ್ಬೇಕು, ಇನ್ಮೇಲೆ ತಿನ್ನಕ್ಕೆ ಆಗಲ್ಲ ಅನ್ಸ್ಬೇಕು, ಅಷ್ಟು ಸತಿ ಕೇಕ್ ಪೀಸ್ ತಗೊಂಡು ತಿಂತೀನಿ. ದಿನ ಶಾಲೆಯಿಂದ ಬರೋಷ್ಟೊತ್ತಿಗೆ ಅಲ್ಲಿ ಬೇಕ್ರಿ ಇರ್ತದಲ್ಲ ಮಾವ, ಎಷ್ಟು ಆಸೆ ಆಗ್ತದೆ ಗೊತ್ತಾ ನೋಡಿದಾಗ. ಯಾರು ಬಂದು ಕೇಕ್ ಕಟ್ಸಿಟ್ಟು ಹೋಗೋದು ನೋಡಿದ್ರಂತೂ ದೇವ್ರೆ 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 ಅನ್ನಿಸ್ತಿರ್ತದೆ. ಎಂತಕ್ಕೂ ನೀವು ಬಸ್ ಚಾರ್ಜ್ ಆಗಷ್ಟು ಮಾತ್ರ ಕೊಡೋದಲ್ಲ, ಅದಕ್ಕೆ ನಂಗೆ ಕೇಕ್ ತಿನ್ನಕ್ಕಾಗಲ್ಲ. ಅಲ್ಲ, ನಿನ್ನ ಕಥೆ ಏನೇ ಮಗುವೆ, ಹಂಗಾರೆ ತಿನ್ನೋದೊಂದೇ ಕಂಡಿದ್ದೇನೆ ನೀನು. ಎಲ್ಲ ಫಸ್ಟ್ ಸಂಬಳದಲ್ಲಿ ನಾ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಬೇರೆ ಎಂತಾರು ಹೇಳಿದ್ರೆ ಕೇಕ್ ಪೀಸ್ ತಗೋ ತಿಂತೀನಿ ಅಂತೀಯಲ್ಲ. ಮಾರುತಿ, ನನ್ನ ಹತ್ರ ಹೇಳಿದ್ಕಾತು, ಬೇರೆ ಯಾರ ಹತ್ರ ಹೇಳ್ಗಿಳಿಯ ಕಡಿಕೆ. ನಿಮ್ಗೇನು ಹೇಳಿ, ದುಡ್ಡು ಸುಮಾರು ಅದೆಯಲ್ಲ, ಯಾವಾಗ ಬೇಕಾದ್ರೆ ಎಂತ ಬೇಕಾದ್ರೂ ತಿನ್ಬೋದು, ಬೇಕನ್ಸಿದ್ನಲ್ಲ. ನಮ್ಗೆ ಹಂಗ ನಾನಂತೂ ಫಸ್ಟ್ ಸಮಯದಲ್ಲಿ ಕೇಕ್ ತಿನ್ನೋದು, ಆಮೇಲೆ ನಿಮ್ಗೆ 10 ರೂಪಾಯಿ ಕೊಡೋದು. ಓ ಮಾವ, ಈಗ ಮಾತ್ರ ಜ್ಯೂಸ್ ಅಕ್ಕನೆ ಮಾಡ್ತಾರೆ ನೋಡಿ, ಪಾರ್ವತಕ್ಕೆ ಬರ್ತಾ ಇದ್ದಾರೆ. ಓ ಹೌದೇ ಸೈ, ಇವತ್ತಿನ ಕೆಲಸ ಪೂರ್ತಿ ಹಾಳೆ. ಪಂಚಾಯತ್ಗೆ ಹೊಡೆಯೋದ್ರಲ್ಲೇ ದಿನ ಕಳೆದು ಹೋಗ್ತದೆ. ಇನ್ನು ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆಯೋಕ್ಕೆ ಬಂದಿದ್ದ, ಇನ್ನೆಂಥದ ಅವ್ರ ಮನೆ ಕೆಲಸ ಎಲ್ಲ ಪೂರೈಸ್ಕಿತಾರೆ, ಕಂಡರ ಮನೆ ಕೆಲಸ ಹಾಳು ಮಾಡ್ತಾರೆ.